ಸುತ್ತಮುತ್ತ ನಿನ್ನ ಸಂಬಂಧಿಕರ ಬಾಜುನ ಕುಂತಿದ ನಿನ್ನ ಗಂಡ ನಿನ್ನ ಕೊರಳಿಗೆ ಹತ್ತಿದ್ದ 3 ಗಂಟೆ. ಹಲೋ ಹಾಯ್ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವಿಡಿಯೋ ನೋಡ್ಕೊಂಡು ಬಂದಿರಲ್ಲ. ಸೊ ಫ್ರೆಂಡ್ಸ್, ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದ್ರು. ಅಣ್ಣ ಈ ಒಂದು ಸಾಂಗ್ಗೆ ಎಡಿಟ್ ಮಾಡಿ ಅಣ್ಣ ಫುಲ್ ಫೀಲ್ ಆಗಿತ್ತು ಅಂತೇಳಿ. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ಫ್ರೆಂಡ್ಸ್, ಬನ್ನಿ ನೋಡ್ಕೊಬನ್ನಿ 3D ಯಾವ ಥರ ಆಗಿದೆ ಅಂತ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಇನ್ನೂ ಇದೇ ಥರ ಸಾಂಗ್ಸು ವೀಡಿಯೋಸ್ ಬೇಕಂತಂದರೆ ನನಗೆ ಆದಷ್ಟು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಂದು ಸಲ ನೀವನ್ನ ಯಾವ ಥರ ಫೋಟೋ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಹೇಳ್ಕೊಡ್ತೀನಿ. ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಿಮ್ಮ ಹತ್ರ ಇರೋ ಅಲರ್ಟ್ ಮೆಷನ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಾವು ಅಲರ್ಟ್ ಮೆಷನ್ ಓಪನ್ ಮಾಡ್ಕೊತೀವಿ ನೋಡಿ. ಸೊ ಈ ಥರ ಅಪ್ಡೇಟ್ ಕೇಳುತ್ತೆ, ಸೊ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಈ ಥರ ಅಪ್ಡೇಟ್ ಬಂದಲ್ಲಿ ನಿಮಗೆ ಏನೋ ಸ್ವಲ್ಪ ಯೂಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀವು ನೆಟ್ಟನ್ನು ಆಫ್ ಮಾಡಿ ಅಲರ್ಟ್ ಮೆಷನ್ನ ಓಪನ್ ಮಾಡ್ಕೊಳ್ಬೇಕು. ಆವಾಗ ಅದು ಅಪ್ಡೇಟ್ ಅನ್ನೋದು ಬರಲ್ಲ. ಸೊ ನಾನು ಇವಾಗ ಆಗಲೇ ಮಾಡಿದ್ದೀನಲ್ಲ, ನೆಟ್ ಆಫ್ ಮಾಡಿ ಅಲರ್ಟ್ ಮೆಷಿನ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಲ್ಲ ಪ್ರಾಜೆಕ್ಟ್ ಅಂತ, ಇದ್ರ ಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣುತ್ತಲ್ಲ ST ಗೂಳಿ ಮುಂಡರಿ ಅಂತ. ಸೊ ಇದು ಪ್ರಿಂಟ್ ಹಾಗೆ ಐತೆ, ಅವತ್ತೇ ಒಂದು ಸಾಂಗ್ ಮಾಡಿದ್ದೆ. ಸೊ ಹಾಗೆ ಐತೆ ಹೆಸರು, ಅದು ಚೇಂಜ್ ಮಾಡಬೇಕು ಇರಲಿ. ಸೊ ಇವಾಗ ಮೊದಲನೇದಾಗಿ ವೀಡಿಯೋನ ಓಪನ್ ಮಾಡ್ಕೊಳ್ಳಿ, 3D ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ನಿಮಗೆ ಅಲರ್ಟ್ ಮೆಷನ್ ಲೋಗೋ ಕೊಟ್ಟಿರ್ತೀನಿ. ಯಾಕಪ್ಪ ಅಂತಂದರೆ ಇಲ್ಲಿ ನಾನು ಅಕಸ್ಮಾತ್ ಅಲರ್ಟ್ ಮೆಷನ್ ಲೋಗೋ ಕೊಟ್ಟಿಲ್ಲ, ಫೋಟೋ ಕೊಟ್ಟಿನಿ ಅಂದರೆ ನಿಮಗೆ ಯಾವುದೇ ಥರ ವೀಡಿಯೋ ಇಂಪೋರ್ಟ್ ಆಗೋಲ್ಲ. ನಿಮಗೆ 5.0 ಇದ್ರೆ ಮಾತ್ರ ನಿಮಗೆ ವೀಡಿಯೋ ಇಂಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಈ ಒಂದು ಅಲರ್ಟ್ ಮೆಷನ್ ಇರೋದು ಫೋಟೋನ ಯಾವ ಥರ ರಿಪ್ಲೇಸ್ ಮಾಡೋದು ಫಸ್ಟದಾಗಿ ತೋರಿಸ್ತೀನಿ ನೋಡಿ. ನೀವು 3D ಅಂತ ಬಂದಲ್ಲಿ ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರಬೇಕು. ಯಾವುದೇ ಆಗಲಿ, ಯಾವುದೇ ಒಂದು 3D ಮಾಡ್ತೀನಪ್ಪ ಅಂತಂದರೆ ನೀವು ಫೋಟೋ ಬ್ಯಾಕ್ಗ್ರೌಂಡ್ ಫಸ್ಟ್ ರಿಮೂವ್ ಮಾಡ್ಕೋಬೇಕು. ಆವಾಗಲೇ ನಿಮಗೆ ನೀಟಾಗಿ ಬರುತ್ತೆ. ಸೊ ಇವಾಗ ನಾನು ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ಅಂತೇಳಿ. ಈ ಒಂದು ಫೋಟೋನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಇಲ್ಲಿ ಆಯ್ತು ನೋಡಿ, ಫೋಟೋ ರೂಮ್ ಅಂತೇಳಿ. ಇದೇ ಒಂದು ಆ್ಯಪ್ಸ್ನ ನಿಮಗೆ ಎಲ್ಲಿ ಸಿಗ್ತಪ್ಪ ಅಂದರೆ ಪ್ಲೇಸ್ಟೋರ್ದಲ್ಲಿ ಸಿಗ್ತದೆ. ಆ ಪ್ಲೇಸ್ಟೋರ್ದಲ್ಲಿ ಹೋಗಿ ನೀವು ಓಪನ್ ಮಾಡ್ಕೊಳ್ಬೇಕು. ಸೊ ಇವಾಗ ಇಲ್ಲಿ ಕಾಣಿಸ್ತಲ್ಲ ಪ್ಲೇಸ್ಟೋರ್, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಇಲ್ಲಿ ಕೂಡ ಮುಂದೇನೂ ಇದೆ ಫ್ರೆಂಡ್ಸ್, ಅಲ್ಲಿನೂ ಅದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ನಿಮ್ಮದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿತ್ತಂದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ 3Dನೂ ಹಾಕ್ಕೊಳ್ಬೋದು. ಸೊ ಈ ಥರ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಯಾವುದೇ ಥರ ವೀಡಿಯೋ ಮಾಡೋಕ್ಕೂ ಅನುಕೂಲ ಇರುತ್ತೆ ಫ್ರೆಂಡ್ಸ್. ಇದಾದ ನಂತರ ನೀವು ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ, ನಾನು ಈ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಸ್ವಲ್ಪ ಕೇಳಿಸಿರ್ತೀನಿ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದ ನಂತರ ವಿಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ. ವಿಡಿಯೋ ಡೌನ್ಲೋಡ್ ಆದ ತಕ್ಷಣ ಸೇವ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.